ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಚೆರೀಸ್ ಚಾನಲ್. ನಾನು ನಿಮ್ಮ ಮನೆ ಮಗಳು ರೋಹಿಣಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಕಟ್ಟಿದ್ರೆ ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ರೀತಿ ಹರಕೆ ಕಟ್ಟೋದ್ರಿಂದ ನಮ್ಮದು ಎಂಥ ಬೇಡಿಕೆಗಳಿದ್ರೂ ಖಂಡಿತ ಈಡೇರುತ್ತೆ. ನಾನು ಮತ್ತೊಮ್ಮೆ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಕಟ್ತಾ ಇದ್ದೀನಿ. ಆಲ್ರೆಡಿ ಈ ಹರಕೆ ಕಟ್ಟಿರೋ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ನಾನು ಮತ್ತೆ ಇನ್ನೊಂದು ಸರಿ ನನ್ನ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ಮತ್ತೆ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಕಟ್ತಾ ಇದ್ದೀನಿ. ಈ ರೀತಿ ಹರಕೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಇದು ನಾನು 4ನೇ ಸರಿ ಹರಕೆ ಮಾಡ್ಕೊತಾ ಇರೋದು ಸ್ವಾಮಿಗೆ. ಇಷ್ಟು ಸರಿ ನಾನು ಹರಕೆ ಕಟ್ಟಿರೋದು ನನ್ನ ಇಷ್ಟಾರ್ಥ ಸಿದ್ಧಿ ಆಗಿದೆ. ಈ ಹರಕೆ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಒಂದು ಅರಿಶಿನ ಬಟ್ಟೆ ಅಥವಾ ಬಿಳಿ ಬಟ್ಟೆನ ತಗೊಂಡು ಅರಿಶಿನ ಗಂಧದಿಂದ ಅರಿಶಿನ ಬಟ್ಟೆ ಮಾಡ್ಕೋಬೋದು. ನಂತರ ಈ ಅರಿಶಿನ ಬಟ್ಟೆಗೆ 4 ಮೂಲೆಯಲ್ಲಿ ಅರಿಶಿನ ಕುಂಕುಮ ಹಚ್ಚಬೇಕು. ಮಧ್ಯದಲ್ಲಿ ಗೋವಿಂದನ ನಾಮ ಬರಿಬೇಕು. ಮತ್ತು 7 ಲವಂಗ, 7 ಏಲಕ್ಕಿ, 7 ಖರ್ಜೂರ, 1 ತುಳಸಿ ದಳ, 1 ಅರಿಶಿನ ಹೂವು, 1 ಸ್ಫಟಿಕ. ಮತ್ತು ಹರಕೆಗೆ ನೀವು ಎಷ್ಟು ಇಡ್ತೀರಾ, 101, 501, ಅದು ನಿಮ್ಮ ಶಕ್ತಿ ಅನುಸಾರ ನೀವು ಎಷ್ಟು ಇಡ್ತೀರಾ ಅಷ್ಟು ನೀವು ಕಟ್ಬೋದು. ಮತ್ತು 3 ಇಡೀ ಚಿಲ್ಲರೆ ಕಾಸು ಬೇಕು ಈ ಹರಕೆಗೆ. ಅದು ಮೇಯ್ನು. ಇಷ್ಟು ಪದಾರ್ಥಗಳನ್ನ ನಾವು ಫಸ್ಟೇ ರೆಡಿ ಮಾಡಿಟ್ಕೊಂಡು ನಂತರ ಒಂದು ಪಚ್ಚಕರ್ಪೂರನ ತಗೋಬೇಕು. ಇವಾಗ ನೋಡಿ ನಾನು ಹರಕೆ ಕಟ್ತಾ ಇದ್ದೀನಿ. 7 ಏಲಕ್ಕಿ, 7 ಲವಂಗ, 7 ಒಣ ಖರ್ಜೂರ, 1 ತುಳಸಿ ದಳ, 1 ಅರಿಶಿನ ಹೂವು, ನಾನು 501 ರೂಪಾಯಿ ಇಡ್ತಾಯಿದ್ದೀನಿ. ಮತ್ತು 3 ಇಡೀ ಚಿಲ್ಲರೆ ಕಾಸು ಹಾಕ್ತಾಯಿದ್ದೀನಿ. ಅಂದರೆ ನಾವು ಊಟ ಮಾಡೋ ಕೈಲಿ ಹಿಂಗೆ ನಾವು ಅನ್ನ ತೊಗೊಂಡ್ರೆ ಹೆಂಗೆ ಬರುತ್ತೆ ಆ ರೀತಿ 3 ಇಡೀ ತೊಗೊಂಡು ನೋಡಿ ಈ ಥರ 3 ಇಡೀ ಚಿಲ್ಲರೆ ಕಾಸನ್ನು ನಾವು 3 ಸರಿ ಹಾಕಬೇಕು. ಈ ರೀತಿ ಹಾಕಿ ನಂತರ ಅದನ್ನು ಒಂದು ಪಚ್ಚಕರ್ಪೂರ ತೊಗೊಂಡಿದ್ದೀವಲ್ಲ ಅದ್ರ ಸುತ್ತ ಈ ಥರ ಹಾಕಬೇಕು. ಯಾಕೆಂದರೆ ಇದರಲ್ಲೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲ ಘಮ ಘಮ ಅಂತ ಇರುತ್ತೆ. ಅದರೊಳಗಿರೋ ದ್ರವ್ಯಗಳು ಕೂಡ ಏನೂ ಹಾಳಾಗಬಾರ್ದು ಅಂತ ನಾವು ಕರ್ಪೂರನ ಈ ರೀತಿ ಹಾಕೋದು. ಎಲ್ಲ ಹಾಕಿ ಆದಮೇಲೆ ಈ ರೀತಿ ಗಂಟು ಕಟ್ಟಬೇಕು. 3 ಗಂಟು ಈ ಥರ ನೀಟಾಗಿ ಗಂಟು ಕಟ್ಟಿಡಬೇಕು. ನಂತರ ಈ ಥರ ನಾವು ಹರಕೆ ಕಟ್ಟಿದ್ರೆ ಖಂಡಿತ 1 ತಿಂಗಳೊಳಗಡೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ನಮ್ಮ ಇಷ್ಟಾರ್ಥ ಸಿದ್ಧಿ ಆದ ನಂತರ ಈ ಹರಕೆ ಕಟ್ಟಿರೋ ಬುತ್ತಿಯನ್ನು ನಾವು ತಲೆ ಮೇಲೆ ಹೊತ್ಕೊಂಡು ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ಕೊಂಡು ಹೋಗಿನೇ ಹುಂಡಿಗೆ ಹಾಕಬೇಕು. ಯಾರಿಗೆ ಬೆಟ್ಟ ಹತ್ತೋ ಶಕ್ತಿ ಇರಲ್ಲ, ಇವಾಗ ವಯಸ್ಸಾಗಿರೋ ವೃದ್ಧರು ಇರ್ತಾರೆ, ಆರೋಗ್ಯ ಸಮಸ್ಯೆ ಇರುತ್ತೆ, ಅಂಥವ್ರು ಮಾತ್ರ ಹಾಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸ್ವಾಮಿ ಹುಂಡಿಗೆ ಹಾಕ್ಬೋದು. ಆದರೆ ಶಕ್ತಿ ಇರೋರು ಖಂಡಿತ ನೀವು ಬೆಟ್ಟ ಹತ್ಕೊಂಡೇ ಹೋಗಿ ಸ್ವಾಮಿಗೆ ಈ ಮುಡುಪನ್ನು ಅರ್ಪಿಸ್ಬೇಕು. ನಾನು ಯಾವಾಗಲೂ ಸ್ವಾಮಿ ದರ್ಶನಕ್ಕೆ ಹೋದಾಗ ಇದನ್ನು ತೊಗೊಂಡು ಹೋಗ್ತೀನಿ. ತಲೆ ಮೇಲೆ ಇಟ್ಕೊಂಡು ಬೆಟ್ಟ ಹತ್ಕೊಂಡು ಹೋಗಿನೇ ನಾನು ಸ್ವಾಮಿಗೆ ಈ ಮುಡುಪನ್ನು ಅರ್ಪಿಸೋದು. ನೀವು ಈ ಥರ ಮುಡುಪನ್ನು ಕಟ್ಟಿ ನಿಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿ ಆಗಲಿ, ಗೋವಿಂದನ ಆಶೀರ್ವಾದ ನಿಮಗೂ ಎಲ್ಲ ಸಿಗಲಿ. ನಾವು ಹರಕೆ ಮಾಡ್ಕೊಳ್ಳೋ ಉದ್ದೇಶ ಒಳ್ಳೆಯದಾಗಿರಬೇಕು. ದಿಢೀರ್ ಶ್ರೀಮಂತರಾಗಬೇಕು, ದಿಢೀರ್ ದುಡ್ಡು ಬರಬೇಕು ಅಂತೆಲ್ಲ ಅಂದ್ಕೊಂಡ್ರೆ ಖಂಡಿತ ಅದೆಲ್ಲ ಆಗಲ್ಲ. ಎಷ್ಟೊಂದು ಜನ ಕೆಲಸ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಕೆಲಸನೇ ಸಿಗಲ್ಲ. ಅಂಥವ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ರೀತಿ ಹರಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಉದ್ಯೋಗ ಕೂಡ ಸಿಗುತ್ತೆ. ನೀವು ಬೇಕಾದರೆ ಒಂದು ಸರಿ ಪ್ರಯತ್ನ ಪಡಿ, ನಿಮಗೆ ಗೊತ್ತಾಗುತ್ತೆ. ಮದುವೆ ಆಗದೆ ಇರೋರು, ಆರೋಗ್ಯ ಸಮಸ್ಯೆ ಇರೋರು, ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಏನೇ ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ವಾಮಿಗೆ ಹರಕೆ ಮಾಡಿಕೊಂಡ್ರೆ ಖಂಡಿತ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಈ ತಿಮ್ಮಪ್ಪನಿಗೆ ಕಟ್ಟಿರೋ ಹರಕೆ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಂ ನಮೋ ವೆಂಕಟೇಶಾಯ. ನನ್ನ ತುಂಬು ದೇಹವೆಲ್ಲ ನಿನ್ನ ನಾನು ಹೊತ್ತಿರುವೆ, ನಾನು ಮರೆತರೂ ನನ್ನ ಉಸಿರು ನಿನ್ನ ಮರೆಯದೆ, ಒಮ್ಮೆ ನಿನ್ನ ಕಂಡ ಮೇಲೆ ಧನ್ಯ ನಾನು ರಂಗಯ್ಯ.